ಗುರು ನಮ್ಮ ಆರ್-ಸಿ-ಬಿ ಇವತ್ತಿನ ಮ್ಯಾಚ್ ಗೆತ್ತು ಅಂತ ನಾವು ಪ್ಲೇ ಆಫ್‌ಗೆ ಕನ್ಫರ್ಮ್ ಆದ್ವಿ ಅಂತ ಹೇಳೋದು. ಸಖತ್ತಾಗಿರೋಂಥ ಮ್ಯಾಚಸ್ ಇದು. ಧರ್ಮಶಾಲಾದ ಮ್ಯಾಚ್ ನಡೀತಿದೆ. 3:30 ಮ್ಯಾಚ್ ನಮ್ಮ ಆರ್-ಸಿ-ಬಿದು ಅಂತ ಹೇಳ್ಬೋದು. ಸಖತ್ತಾಗಿರೋಂಥ ಕಾಳಗ ಇದೆ ಇಲ್ಲಿ. ಪಂಜಾಬ್ ಕಿಂಗ್ಸ್ ಮತ್ತೆ ನಮ್ಮ ಆರ್-ಸಿ-ಬಿ ಮ್ಯಾಚ್ ನಡೀತಿದೆ ಅಂತ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ಅವರು ಸಖತ್ ವರ್ಷಾಗಿ ಆಡ್ಕೊಂಡು ಬರ್ತಿದ್ದಾರೆ. ನಮ್ಮ ಆರ್-ಸಿ-ಬಿ ಅವರು ಏನೇನು ಚೇಂಜಸ್ ಆಗುತ್ತೆ ಮತ್ತೆ ಪಂಜಾಬ್ ಕಿಂಗ್ಸ್ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್. ಪೂರ ನಮ್ಮ ಆರ್-ಸಿ-ಬಿ ಅವರು ಸಖತ್ತಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಕೆ.ಕೆ.ಆರ್ ಮತ್ತು ಸಖತ್ ಡಾಮಿನೇಟ್ ಮಾಡ್ಕೊಂಡು ಗೆದ್ರು ನಮ್ಮ ಆರ್-ಸಿ-ಬಿ ಟೀಮ್ ಅವರು. ಮತ್ತೆ ಮುಂಬೈ ಇಂಡಿಯನ್ಸ್ ಮೇಲೆ ಸಖತ್ ಕ್ಲೋಸ್ ಮ್ಯಾಚ್ ಚೆನ್ನಾಗಿ ಆಡ್ಕೊಂಡು ಗೆದ್ಕೊಂಡ್ರು ನಮ್ಮ ಆರ್-ಸಿ-ಬಿ ಟೀಮ್ ಅವರು ಅಂತ ಹೇಳ್ಬೋದು. ನಮ್ಮ ಆರ್-ಸಿ-ಬಿ ಟೀಮ್ ಅವರಂತೂ ಟಾಪಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು. ಆದರೆ ಪಂಜಾಬ್ ಕಿಂಗ್ಸ್ ಅವರು ಸ್ಟಾರ್ಟಿಂಗ್ ಆಡಿದಂಥ 7 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಂಥ ಪಂಜಾಬ್ ಕಿಂಗ್ಸ್ ಅವರು ಸಖತ್ ಡೌನ್ಫಾಲ್ನ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. 7 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದ್ರು, ಒಂದು ವಾಶ್ಔಟ್ ಆಗಿತ್ತು. ಅದೊಂದು ಪಾಯಿಂಟ್ ಸಿಕ್ಕಿತ್ತು, 13 ಪಾಯಿಂಟಲ್ಲಿ ಸಿಕ್ಕಿ ಕೂತಿದ್ರು ಅವರು 7 ಮ್ಯಾಚಲ್ಲಿ. ಅದಾದ್ಮೇಲೆ ಆಡಿರುವಂಥ 5 ಮ್ಯಾಚು ಕೂಡ ಸಖತ್ ಹೊಸದಾಗಿ ಸೋತಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು ಅಂತ ಹೇಳೋದು. ಅವ್ರು ಹೋಮಲ್ಲೇ ಕೂಡ ಸೋಲ್ತಾ ಇದ್ದಾರೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು. ಆ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಬರ್ತಿಲ್ಲ ಇಲ್ಲಿ ಪಂಜಾಬ್ ಕಿಂಗ್ಸ್ ಕಡೆ. ಇರೋ ರಿಸೋರ್ಸಸ್ಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲಿ ಶ್ರೇಯಸ್ ಅಯ್ಯರ್ ಅಂತ ಹೇಳ್ಬೋದು. ಚಹಲ್ ಅವ್ರಿಗೆ ಬೌಲಿಂಗೇ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಪಂಜಾಬ್ ಕಿಂಗ್ಸ್ ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಂದು ಮ್ಯಾಚ್ ಬ್ಯಾಟಿಂಗ್ ಕ್ಲಿಕ್ ಆಗ್ತಿದೆ, ಒಂದು ಮ್ಯಾಚ್ ಬ್ಯಾಟಿಂಗ್ ಕ್ಲಿಕ್ ಆಗ್ತಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಬೌಲಿಂಗ್ ಕನ್ಸರ್ನ್ಸ್ ಜಾಸ್ತಿ ಕಾಣ್ತಿದೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಅಂತ ಹೇಳ್ಬೋದು. ಮತ್ತು ನಮ್ಮ ಆರ್-ಸಿ-ಬಿ ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದು. ನಮ್ಮ ಆರ್-ಸಿ-ಬಿಲಿ ಇಲ್ಲಿ ರೊಮಾರಿಯೋ ಶೆಫರ್ಡ್ ಅವರು ಬರೋ ಸಾಧ್ಯತೆ ಎಲ್ಲ ಇದೆ ಅಂತ ಜೇಕಬ್ ಡಫಿ ಬಗ್ಗೆ ಸಾಕು 3 ಜನ ಫಾಸ್ಟ್ ಬೌಲರ್ಸು ಭುವನೇಶ್ವರ್ ಕುಮಾರ್ ಮತ್ತು ಜಾಸ್ ಹಜಲ್ವುಡ್ ಹಾಗೂ ರಸಿಕ್ ಸಲಾಮ್ದಾರ್ ಇದ್ದೇ ಇರ್ತಾರೆ. ಅವ್ರಿಗೆ ಕೊಂಡ್ಸಲ್ಲ ಅಂತ ಹೇಳೋದು. ಮತ್ತು ಶ್ರೇಯಸ್ ಶರ್ಮಾ ತರದೇ ಹೋದ್ರೂ ಪರವಾಗಿಲ್ಲ, ನೀವು ವೆಂಕಟೇಶ್ ಅಯ್ಯರ್ನ ಆಡಿಸಿ ಬೇಕಾದ್ರೆ ಜೇಕಬ್ ವೆದಲ್ನ ನೀವು ಕೊಂಡ್ಸ್ಬಿಟ್ಟು ವೆಂಕಟೇಶ್ ಅಯ್ಯರ್ನ ನೀವು ಓಪನಿಂಗ್ ಕಳಿಸಿ. ಮತ್ತು ಇಲ್ಲಿ ಜೇಕಬ್ ಡಫೀರ ಜಾಗದಲ್ಲಿ ನಿಮಗೆ ರೊಮಾರಿಯೋ ಶೆಫರ್ಡ್ನ ತಂದರೆ ಚೆನ್ನಾಗಿ ನಮ್ಮ ಆರ್-ಸಿ-ಬಿ ಪ್ಲೇಯಿಂಗ್ ಕಾಂಬಿನೇಷನ್ ಸೆಟ್ ಆಗುತ್ತೆ ಅಂತ ಹೇಳೋದು. ಬ್ಯಾಟಿಂಗ್ ಡೆಪ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ನಿಮಗೆ ಚೆನ್ನಾಗಿ ಬೌಲರ್ಸ್ ಕೂಡ ಇರ್ತಾರೆ. ಇನ್ನು ಬೇರೆ ಯಾರೋ ಬೇಕಾದ್ರೂ ನಿಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೀವು ಕರ್ಕೋಬೋದಾಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣ್ತಿದೆ ನಮ್ಮ ಆರ್-ಸಿ-ಬಿ ಟೀಮ್. ಯಾವುದೇ ಒಂದು ಡೌಟ್ ಇಲ್ಲ, ಇದೊಂದೇ ಒಂದು ಮ್ಯಾಚ್ನ ಗೆದ್ರೆ ನಾವು ಪ್ಲೇ ಆಫ್ ಸೀಲ್ನ ಹೊಡಿಬೋದು ಅಂತ ಹೇಳ್ಬೋದು. ಸಖತ್ತಾಗಿರೋಂಥ ಟೀಮು ನಮ್ಮ ಆರ್-ಸಿ-ಬಿ ಟೀಮು, ಯಾವುದೇ ಒಂದು ಡೌಟ್ ಇಲ್ಲ. ಆದರೆ ಪ್ರಶ್ನೆಗಳು ಏನಪ್ಪ ಇಲ್ಲಿ ರೈಸ್ ಆಯ್ತಾ ಇರೋದು ಅಂತ ಹೇಳಿದ್ರೆ, ಪಂಜಾಬ್ ಕಿಂಗ್ಸ್ ಅವರು ಲಾ ಆಫ್ ಅವರೇಜಸ್ ಥರ ನಿಮಗೆ ಒಂದೊಂದು ಮ್ಯಾಚ್ನ ಗೆದ್ಬಿಟ್ಟು ನಮ್ಮ ಆರ್-ಸಿ-ಬಿಗೆ ಏನಾದ್ರು ಅಪ್ಸೆಟ್ ಮಾಡ್ತಾರೆ. ಇದು ಅಪ್ಸೆಟೇ ಪಕ್ಕ ಇದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು 5 ಮ್ಯಾಚ್ಗಳು ಸೋತಿದ್ರೆ ಅಷ್ಟು ಸೋಲಮ್ಮ ಅಂತ ಟೀಮೇ ಅಲ್ಲ ಇದು ಪಂಜಾಬ್ ಟೀಮು. ಅಷ್ಟು ಚೆನ್ನಾಗಿದೆ ಟೀಮು, ಆದರೂ ಕೂಡ ಸೋಲ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದನ್ನ ಸರಿ ಮಾಡ್ಕೊಂಡ್ಬಿಟ್ಟು ನಮ್ಮ ಆರ್-ಸಿ-ಬಿ ಅಗೇನ್ಸ್ಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬಿಡ್ತಾರೆ ಅಂತ ಒಂದು ಇದಿದೆ ಅಷ್ಟೇ. ಆದರೂ ಕೂಡ ನಮ್ಮ ಆರ್-ಸಿ-ಬಿ ಟೀಮ್ ಅಂತೂ ಸಖತ್ ಸೈಕಾಗಿ ಕಾಣ್ತಿದೆ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಎಲ್ಲ ಕಾಣ್ತಾರೆ ನೋಡಿ ನಮ್ಮ ಆರ್-ಸಿ-ಬಿ ಅವರು ಏನು ಬೇಕಾದ್ರೆ ಆಗೋಗುತ್ತೆ ಗುರು ಅಂತ. ಆ ರೀತಿ ಇಲ್ಲ, ನಮ್ಮ ಆರ್-ಸಿ-ಬಿ ಬ್ಯಾಟರ್ಸ್ಗಳು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಮ್ಯಾಚಲ್ಲಿ ಸಖತ್ತಾದಂಥ ಸೆಂಚುರಿನ ಸ್ಕೋರ್ ಮಾಡಿಕೊಂಡ್ರು. ಆಲ್ಮೋಸ್ಟ್ 150 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದಂಥ ವಿರಾಟ್ ಕೊಹ್ಲಿ ಅವರು ಮತ್ತು ದೇವ್ ಪಡಿಕಲ್ ಕೂಡ ಒಳ್ಳೆ ನಾಕ್ ಆಡಿದ್ರು. ಮತ್ತು ಜಿತೇಶ್ ಶರ್ಮಾ ಒಳ್ಳೆ ಫಿನಿಶ್ ಕೊಟ್ಟರು. ಟಚ್ಗೆ ಬಂದಿದ್ದಾರೆ ಜಿತೇಶ್ ಶರ್ಮಾ ಅವರು ಅಂತ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ಕಡೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅವ್ರ ಓಪನರ್ಸ್ಗಳು ಇಲ್ಲಿ ಪ್ರಿಯಾನ್ ಶಾರಿ ಆಗಿರೋದು ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಆಗಿರೋದು, ಅವರಿಬ್ಬರೇ ಇಲ್ಲಿ ಮೇಜರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಪಂಜಾಬ್ ಕಿಂಗ್ಸ್ ಕಡೆ. ಈ ಚೇಸ್ ಅಂತ ಬಂದರೆ ಶ್ರೇಯಸ್ ಅಯ್ಯರ್ ಅವರ ಆವರೇಜ್ ಇಲ್ಲಿ ಆಲ್ಮೋಸ್ಟ್ 80+ ಇದೆ ಅಂತ ಹೇಳ್ಬೋದು. ಚೇಸ್ ಅಂತ ಕೊಟ್ಟರೆ ಸಖತ್ತಾಗಿ ಚೇಸ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಅದಕ್ಕೋಸ್ಕರ ನಮ್ಮ ಆರ್-ಸಿ-ಬಿ ಟಾಸ್ನ ಗೆದ್ಬಿಟ್ಟು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ಹೇಳೋದು. ಈಸಿಯಾಗಿ ನಮ್ಮ ಆರ್-ಸಿ-ಬಿ ಬ್ಯಾಟರ್ಸ್ ಕೂಡ ಚೇಸ್ ಮಾಡ್ತಾರೆ. ನಾವು ಸೋತಿರೋಂಥ ಮ್ಯಾಚಸ್ಗಳಲ್ಲಿ ಆಲ್ಮೋಸ್ಟ್ ಒಂದು 3 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟೆ ನಾವು ಸೋತಿರೋದು. ಯಾವ ಒಂದು ಟೋಟಲ್ ಕೊಡಬೇಕು ಅಂತ ಗೊತ್ತಾಗದೆ ಎಲ್ಲ ಬಾಲ್ಗಳನ್ನ ನಾವು ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದರೆ ನಮ್ಮ ಆರ್-ಸಿ-ಬಿ ಬ್ಯಾಟರ್ಸ್ಗಳು ಅಂತ ಹೇಳ್ಬೋದು. ರೊಮಾರಿಯೋ ಶೆಫರ್ಡ್ನ ಚೆನ್ನಾಗಿ ಬ್ಯಾಕ್ ಮಾಡ್ತಿದ್ದಾರೆ ನಮ್ಮ ಆರ್-ಸಿ-ಬಿ ಟೀಮ್ ಅವರು. ಲಾಸ್ಟ್ ಮ್ಯಾಚಲ್ಲಿ ಪಿಚ್ಚು ಏನೋ ನಿಮಗೆ ಅಸಿಸ್ಟೆನ್ಸ್ ಸಿಗುತ್ತೆ ಅಂತ ನಿಮ್ಮ ಜೇಕಬ್ ಡಫಿನ ಆಡಿಸಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಯಾವುದೇ ಒಂದು ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ರೊಮಾರಿಯೋ ಶೆಫರ್ಡ್ ಬರೋ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳ್ಬೋದು. ನಮ್ಮ ಆರ್-ಸಿ-ಬಿಗೆ ರೊಮಾರಿಯೋ ಶೆಫರ್ಡ್ ಅವರು ಬಂದರೆ ನಂಬರ್ 7, 8 ಬ್ಯಾಟಿಂಗ್ ಡೆಪ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತು ಕೃಣಾಲ್ ಪಾಂಡ್ಯ ಅವರು ಯಾವ ರೀತಿ ನಿಮಗೆ ಫಿನಿಷರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತು ಮೊನ್ನೆ ಮ್ಯಾಚು ಎಮ್ ಐ ಮೇಲೆ ಯಾವ ರೀತಿ ಆಡೋದು ಗೆಲ್ಸ್ಕೊಟ್ರು ಅಂತ ನಿಮಗೆ ಗೊತ್ತು. ಕ್ರ್ಯಾಮ್ಸ್ ಆದರೂ ಕೂಡ ಬಿಡದೇನೆ ಸಖತ್ತಾಗಿ ಆಡಿ ಬೌಂಡ್ರಿ ಹಿಟ್ಟಿಂಗ್ ಕೇಪಬಿಲಿಟಿ ಇದು ಕೃಣಾಲ್ ಪಾಂಡ್ಯ ಅವ್ರಿಗೂ ಇದೆ ಮತ್ತು ರೊಮಾರಿಯೋ ಶೆಫರ್ಡ್ ಅವ್ರಿಗೂ ಇದೆ. ರೊಮಾರಿಯೋ ಶೆಫರ್ಡ್ ಅವರು ಈ ಸೀಸನ್ ಅಷ್ಟೊಂದು ಫಾರ್ಮಲ್ಲಿ ಇಲ್ಲದೆ ಹೋದರೂ ಕೂಡ ಅವರು ಯಾವುದೇ ಒಂದು ಮ್ಯಾಚಲ್ಲಿ ಕೂಡ ಒಂದೇ ಒಂದು ಓವರಲ್ಲಿ ಗೇಮ್ ಚೇಂಜ್ ಮಾಡೋಂಥ ಕೇಪಬಿಲಿಟಿ ಇರುತ್ತೆ ರೊಮಾರಿಯೋ ಶೆಫರ್ಡ್ಗೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಇವತ್ತಿನ ಮ್ಯಾಚ್ ಅಂತೂ ಸಖತ್ತಾಗಿರುತ್ತೆ. ಧರ್ಮಶಾಲಾ ವಿಕೆಟು ಆಲ್ಮೋಸ್ಟ್ ಒಂದು 200 ವಿಕೆಟ್ ಅಂತ ಹೇಳೋದು. ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಯಾವುದೇ ಒಂದು ಡ್ಯೂ ಕಾರಣ ಇರಲ್ಲ. ಫಸ್ಟ್ ಬ್ಯಾಟಿಂಗ್ ಆಡೋದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕಾಗುತ್ತೆ ಮತ್ತು ಡಿಫೆಂಡ್ ಮಾಡಬೇಕಾದ್ರೂ ಚೆನ್ನಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಒಟ್ಟಿನಲ್ಲಿ ಆಡಿ ನಮ್ಮ ಆರ್-ಸಿ-ಬಿ ಗೆದ್ದರೆ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಡ್ತೀವಿ ಅಂತ ಹೇಳ್ಬೋದು. ಒಳ್ಳೆ ವಿಕೆಟ್ ಇದೆ, 200 ಬರೋಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ನಮ್ಮ ಆರ್-ಸಿ-ಬಿ ಗೆಲ್ತಾರೆ ಅಂತ ಅನಿಸ್ತದೆ. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.